ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯಾಸ್ ಟೈನಿ ವರ್ಲ್ಡ್. ನನ್ನ ಪುಟ್ಟ ಪ್ರಪಂಚದ ಇನ್ನೊಂದು ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಿದ್ದೀನಿ ಅಂತಂದರೆ, ಈ ವಿಡಿಯೋದಲ್ಲಿ ಒಂದು ಚಕ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ವೀಕೆಂಡಲ್ಲಿ ನಾನು ಅಮ್ಮ ಮನೆಗೆ ಹೋಗಿದ್ದೆ, ಅಲ್ಲಿ ಅಮ್ಮ ಚಕ್ಲಿ ಮಾಡಿದ್ರು. ಅದರ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಇದು ಯಾವುದೇ ಥರದ ವ್ಲಾಗ್ ಅಲ್ಲ, ಡೈಲಿ ವ್ಲಾಗ್ ಥರ ಅಲ್ಲ. ಸೊ ಜಸ್ಟ್ ಒಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಅಷ್ಟೇ, ಒಂದು ಪುಟಾಣಿ ವಿಡಿಯೋ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಇಲ್ಲಿ ಅಮ್ಮ ಆಲ್ರೆಡಿ ಚಕ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಏನು ಹಾಕಿದಾರಪ್ಪ ಇದರಲ್ಲಿ ಅಂದರೆ 1 kg ಅಕ್ಕಿ, 1/4 kg ಉದ್ದಿನಬೇಳೆ, 300 ಗ್ರಾಮಷ್ಟು ಹುರಿಗಡಲೆ, ಹಾಗೆ 2 ಸ್ಪೂನ್ ಜೀರಿಗೆ, ಖಾರದ ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಹಿಟ್ಟಿಗೆ ಸ್ವಲ್ಪ ಜೀರಿಗೆ, ಬಿಳಿ ಎಳ್ಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ತಾ ಇದ್ದಾರೆ ಇವಾಗ. ಇಲ್ಲಿ ಹಿಟ್ಟು ಬೀಸಬೇಕಾದ್ರೇ ಅಮ್ಮ ಖಾರದ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಮೇಲ್ಗಡೆ ಏನು ಖಾರಕ್ಕೆ ಹಾಕೋತಾ ಇಲ್ಲ. ನೀವೇನಾದರೂ ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ ನೀವಿಲ್ಲಿ ಖಾರದ ಪುಡಿನ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ 1.5 ಸೌಟಷ್ಟು ಬಿಸಿ ಎಣ್ಣೆನ ಹಾಕ್ತಿದ್ದಾರೆ. ಏನಕ್ಕಪ್ಪ ಅಂದರೆ ಬಿಸಿ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚಕ್ಲಿ ಚೆನ್ನಾಗಿ ಬರುತ್ತೆ, ಅದ್ರ ಸಲುವಾಗಿ ಬಿಸಿ ಎಣ್ಣೆ ಹಾಕಿದ್ದಾರೆ ಇವಾಗ. ಸೊ ಈ ಬಿಸಿ ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನು. ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿದ್ದಾದಮೇಲೆ ಹದನ ಈ ಥರ ನೋಡ್ಕೋಬೇಕು. ಸೊ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಹಿಂಗೆ ಮುಷ್ಟಿ ಕಟ್ಟಿದಾಗ ಹಿಟ್ಟು ಒಡ್ಕೋಬಾರ್ದು, ಆವಾಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ಅದಾದಮೇಲೆ ನೆಕ್ಸ್ಟು ಅಮ್ಮ ನೀರನ್ನ ಹಾಕಿ ಕಲಿಸ್ತಾ ಇದ್ದಾರೆ. ಯಾವಾಗಲೂ ಚಕ್ಲಿ ಹಿಟ್ಟು ಕಲಿಸ್ಬೇಕಾದ್ರೆ ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು. ಏನಾದರೂ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಂದರೆ ಚಕ್ಲಿ ಮಾಡಿದಾಗ ಫುಲ್ಲು ಅಂದರೆ ಗಟ್ಟಿಗೆ ಬಂದುಬಿಡುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಸೊ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೋಬೇಕು ಚಕ್ಲಿ ಮಾಡಬೇಕಾದ್ರೆ. ಇಲ್ಲಿ ಅಮ್ಮ ಒಂದು ಕಡೆ ಹಿಟ್ಟು ಕಲಿಸ್ತಾ ಇದ್ದಾರೆ, ಹಾಗೆ ಇನ್ನೂ ಒಂದು ಕಡೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ. ಚಕ್ಲಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಈ ಥರ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರ ಹಾಕೋಬೇಕು. ಹಿಟ್ಟು ಅದರೊಳಗೆ ತುಂಬಿಸ್ಕೊಂಡಿದ್ದಾದಮೇಲೆ ನಮಗೆ ಎಷ್ಟು ಅಗಲದ ಚಕ್ಲಿ ಬೇಕು ಅಂತ ನೋಡಿಕೊಂಡು ನಮ್ಮ ಇಷ್ಟದ ಪ್ರಕಾರ ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದಾಗಿ ಚಕ್ಲಿನ ಒತ್ಕೋಬೋದು. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈ ಬಿಸಿ ಎಣ್ಣೆಗೆ ನಾವು ಒತ್ತಿಟ್ಕೊಂಡಿರೋ ಅಂಥ ಚಕ್ಲಿಗಳನ್ನ ಒಂದೊಂದಾಗೆ ನಿಧಾನಕ್ಕೆ ಬಿಡಬೇಕು. ಎಣ್ಣೆಗೆ ಚಕ್ಲಿ ಬಿಡಬೇಕಾದ್ರೆ ತುಂಬ ಹುಷಾರಾಗಿ ಬಿಡಿ, ಏನಂದರೆ ಮಿಸ್ ಆದರೆ ಕೈಗೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಚಕ್ಲಿಗಳನ್ನ ಅದರೊಳಗಡೆ ಬಿಡಬೇಕು. ಇವಾಗ ಚಕ್ಲಿ ರೆಡಿಯಾಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ, ನೋಡ್ಬೋದು ಎಷ್ಟು ಯಮ್ಮಿಯಾಗಿ ಕಾಣ್ತಿದೆ ಅಂತ. ಸೊ ಹಾಗೆ ತಿನ್ನೋಕ್ಕೂ ಅಷ್ಟೇ ಯಮ್ಮಿ ಆಗಿತ್ತು. ಈ ರೆಸಿಪಿನ ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.